ಗ್ಯಾರಂಟಿಗೆ ದುಡ್ಡು ಖರ್ಚು ಮಾಡತಕ್ಕಂಥದ್ರಲ್ಲಿ ಮಾಡ್ತಾ ಇಲ್ಲ ಅಂತೂ ನಾನು ಹೇಳ್ತಾ ಇಲ್ಲ. ಈಗ ಅದೇನೋ 1,31,000 ಕೋಟಿ ಇಲ್ಲಿವರೆಗೆ ಕೊಟ್ಟಿದೀವಿ ಅಂತಾರೆ. ಆ 1,31,000 ಕೋಟಿ ಏನ್ ಕೊಟ್ಟಿದ್ದೇವೆ ಅಂತಾರೆ. ಕೇಂದ್ರ ಸರ್ಕಾರವು ಸಾಲ ಮಾಡಿದ್ದಾರೆ, ಇವರು ಸಾಲ ಮಾಡ್ತಾ ಇದ್ದಾರೆ. ಈಗ 2026 ಮಾರ್ಚ್ಗೆ 8,14,000 ಕೋಟಿ ಸಾಲದ ಹೊರೆ ಈ ನಾಡಿನ ಜನತೆ ಮೇಲೆ ಬಿದ್ದಿದೆ. ಒಂದ್ ಕಡೆ ಸಾಲ ಇವರೇನ್ ಕೊಡ್ತೀವಿ ಹೇಳ್ತಾರೆ, ಗ್ಯಾರಂಟಿ ಸ್ಕೀಮ್ಗೆ 1,31,000 ಕೋಟಿ ಇಲ್ಲಿವರೆಗೆ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರಲ್ವೇ. ಈಗ ಸಾಲ ಮಾಡಿರೋದು ಎಷ್ಟು ಮಾಡವ್ರೆ? ಇವತ್ತು ಸಾಲ ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಇವ್ರು ಕೊಟ್ಟಿರೋದಕ್ಕಿಂತ. 2-3 ವರ್ಷದ ಸಾಲ ತೆಗೆದ್ರೆ ಇವ್ರೇನ್ ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದ್ದಾರೆ ಅದಕ್ಕಿಂತಲೂ ಹೆಚ್ಚಿನ ಸಾಲದ ಹೊರೆನ ಜನಗಳ ಮೇಲೆ ಹೊರಿಸಿದ್ದಾರೆ ಒಂದು ಭಾಗ. ಅದರ ಜೊತೆಗೆ ಯಾವ ಬಾಕ್ನಲ್ಲಿ ಎಷ್ಟೆಷ್ಟು ತೆರಿಗೆಯನ್ನ ಏರಿಸ್ತಾ ಬಂದ್ರು. ಲ್ಯಾಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಏನ್ ಮಾಡಿದ್ರು, ವ್ಯಾಲ್ಯೂಯೇಷನ್ ಅಲ್ಲಿ ಏನ್ ಮಾಡಿದ್ರು, ಎಷ್ಟೆಷ್ಟು ಏರಿಕೆ ಮಾಡಿದ್ದಾರೆ. 3 ಬಾರಿ ತೆರಿಗೆ ಹಾಕಿರೋದು. ಇನ್ನಾದೆಂತದ ನಿಮ್ ಬಾಟ್ಲುಗಳ ಮೇಲೆ ಯಾವ್ಯಾವ ಇಲಾಖೆಯಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲಾ ರೀತಿನಲ್ಲೂ ಇವತ್ತು ಖಜಾನೆ ತುಂಬಿಸ್ತೀವಿ ಅಂತೇಳಿ ಜನಗಳ ಮೇಲೆ ಹೊರೆ ಬರ್ತದೆ. ಈಗ ಆ ಗ್ಯಾರಂಟಿ ಸ್ಕೀಮ್ಗೆ ಕೊಡ್ತಕ್ಕಂಥದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಕೊಡಿ, ಸಂತೋಷ. ಆದ್ರೆ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನೇನ್ ಮಾಡಿದಿರಿ ಹೇಳಿ, ಅದು ಚರ್ಚೆ ಆಗಬೇಕು. ನೀವು ಇಟ್ಟಿದ್ದೆಷ್ಟು, ಅದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ರಿ, ನಿಮ್ಮ ಇಲಾಖೆಗಳಿಗೆ ನೀವು ಪ್ರತಿ ವರ್ಷ ಕೊಟ್ಟಂತ ಬಜೆಟ್ ಏನಿದೆ ಆ ಬಜೆಟ್ ನಲ್ಲಿ ಎಷ್ಟೆಷ್ಟು ಶೇಕಡಾವಾರು ಹಣ ವಿನಿಯೋಗ ಆಗಿದೆ, SC/ST ಕಾರ್ಪೊರೇಷನ್ ಅದಕ್ಕೆ ಇಟ್ಟಿದ್ದ ಹಣ ಎಷ್ಟು, ಅದು ಎಷ್ಟು ಮಟ್ಟಿಗೆ ನೀವು ಅದನ್ನು ಉಪಯೋಗ ಪಡಿಸ್ಕೊಂಡಿದಿರೋ ದುರುಪಯೋಗ ಪಡಿಸ್ಕೊಂಡಿದಿರೋ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು. ರಾಜ್ಯದಲ್ಲಿ ಏನು 2 ಚುನಾವಣೆಯಿಂದ ಏನು ದೊಡ್ಡ ರಾಜಕೀಯದ ಆಸ್ಫೋಟನೆ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲ್ಲ. ಇವರಿಗೆ ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ. ಲೂಟಿ ಆದ್ರೆ ದಾಖಲೆ ಇಲ್ಲಿ ಅಂತಾರೆ. ಏನ್ ದಾಖಲೆ ಕೊಡ್ತೀವಿ? ಇರ್ತಕ್ಕಂತ ದಾಖಲೆಗಳನ್ನ ಇಟ್ಟುಕೊಂಡೆ ಹಲವಾರು ರೀತಿಯಲ್ಲಿ ಸರ್ಕಾರದ ಆ ಒಂದು ನಿರೀಕ್ಷೆ ಇದ್ದಲ್ಲ ಆಕ್ಷನ್ ತಗೋಬೇಕು ಅನ್ನೋದು. ಎಲ್ಲಾರ್ಗು ದುಡ್ಡು ಲೂಟಿ ಮಾಡ್ತಕ್ಕಂಥದ್ದು, ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥವ್ರು ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಸರ್ಕಾರ ಇದು. ಜನಪರವಾದಂತ ಆಡಳಿತ ಕೊಡ್ತಕ್ಕಂಥ ಸರ್ಕಾರ ಅಲ್ಲ ಇದು. ಅದರಿಂದ ಈ ಚುನಾವಣೆಯಲ್ಲಿ ಯಾವುದೇ ಭಯ ಭಕ್ತಿ ಇಲ್ಲದೆ ಇಷ್ಟೊಂದು ದುರಾಂಕಾರದಲ್ಲಿ ನಡೀತಿರ್ತಕ್ಕಂಥ ಸರ್ಕಾರ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಒಂದು ಬದಲಾವಣೆ ತರಲಿಕ್ಕೆ ಅವರಿಗೆ ಮನಸ್ಸಿನಲ್ಲಿ ಏನು, ನಾವು ಮುಂದೆ 2028ಕ್ಕೂ ನಾವೇ ಬರ್ತೀವಿ, ಬನ್ನಿ, 28ಕ್ಕೂ ನೀವೇ ಬನ್ನಿ, ನಾವೇನು ಬೇಡ ಅಂತ ಹೇಳಲ್ಲ, ನಮ್ಗೇನು ಅಸೂಯೆ ಇಲ್ಲ. ಅದರಿಂದ ಜನತೆಗೆ ಮನವಿ ಮಾಡೋದು, ಇಂಥ ಒಂದು ಭ್ರಷ್ಟ ಸರ್ಕಾರವನ್ನ ಇವತ್ತು ಒಂದು ದಾರಿ ಕೆಟ್ಟ ದಾರಿಗೆ ಹೋಗಿದೆ, ಅದ್ ಸರಿಪಡಿಸ್ಲಿಕ್ಕೆ ಅವ್ರನ್ನ ಎಚ್ಚರಿಸ್ತಕ್ಕಂಥದಕ್ಕೆ ಮತದಾರರು ಈ 2 ಚುನಾವಣೆಗಳಲ್ಲಿ ಇವತ್ತು ಬಿಜೆಪಿ JDS ನ ಅಭ್ಯರ್ಥಿಗಳಾಗಿ, ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಇಲ್ಲಿ ಬಾಗಲಕೋಟೆ ಭಾಗದಲ್ಲಿ ವೀರಣ್ಣ ಚಿರಂತಿಮಠ ಅವರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಅವರನ್ನ ಆಯ್ಕೆ ಮಾಡಿಕೊಡಿ ಅಂತಕ್ಕಂಥದ್ದು ಮತ್ತು ಈ ಭಾಗದ ಹಲವಾರು ಕುಟುಂಬದ ಮಕ್ಕಳಿಗೆ ಒಂದು ಉತ್ತಮವಾದ ರೀತಿಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಅವ್ರದೇ ಅಂತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ದಯವಿಟ್ಟು ಆಯ್ಕೆ ಮಾಡತಕ್ಕಂಥದ್ದು ನಿಮ್ಮ ಮುಖಾಂತರ ಮನವಿ ಮಾಡುತ್ತಾ ಇದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC, BSc ನರ್ಸಿಂಗ್, BSc ಅಲೈಡ್ ಕೋರ್ಸಸ್, BAMS ಆಯುರ್ವೇದಿಕ್, MBBS ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. PUC ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. NEET, JEE, KCET, ಬ್ಯಾಂಕಿಂಗ್, CA ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, CCTV ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.